ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಜಿಕೆಗೆ ಸ್ವಾಗತ. ಇವತ್ತು ಮಂತ್ಲಿ ಎಕ್ಸ್ಪೈರಿ ನಿಫ್ಟಿ 50ಯು 360 ಪಾಯಿಂಟ್ ಇಳಿಕೆಯಾಗಿದೆ. ಯಾಕೆಂದರೆ ಇಷ್ಟು ಕಷ್ಟಪಟ್ಟು ನಿಫ್ಟಿಯು 24,300 ದಾಟಿತ್ತು. ಆದರೆ ಒಂದೇ ದಿನದಲ್ಲಿ ನಿಫ್ಟಿ 50ಯು 24,000 ಸಪೋರ್ಟ್ ಲೆವೆಲ್ ಅನ್ನು ಬ್ರೇಕ್ ಮಾಡಿದೆ. ಅದಕ್ಕೆ ಕಾರಣ ವಿದೇಶಿಯರು ತಮ್ಮ ಹೂಡಿಕೆಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಾರಣವೇನೆಂದರೆ RBI ರೇಟ್ ಕಟ್ ಆಗದಿರುವುದು. ಮತ್ತೊಂದು ಕಾರಣವೇನೆಂದರೆ FOMC ಮೀಟಿಂಗ್. ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಿಫ್ಟಿ 50ಯು ತೆರೆದಿದ್ದು 24,774 ಸ್ನೇಹಿತರೆ. ಕೊನೆಗೆ ತಲುಪಿದ್ದು ನಿಫ್ಟಿ 50ಯು ನೋಡಿ ಸ್ನೇಹಿತರೆ 24,345 ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೇಲಿಂದ ಇಲ್ಲಿಗೆ ನೋಡಿದರೆ 350 ಪಾಯಿಂಟ್ ಅಷ್ಟು ನಿಫ್ಟಿ 50ಯು ಇಳಿಕೆಯಾಗಿದೆ ಸ್ನೇಹಿತರೆ. ಮತ್ತು ಕೊನೆಗೊಂಡಿದ್ದು 23,914ಕ್ಕೆ ಕೊನೆಗೊಂಡಿದೆ ಸ್ನೇಹಿತರೆ ನಿಫ್ಟಿ 50ಯು. ಬನ್ನಿ ಸ್ನೇಹಿತರೆ, ವಿದೇಶಿಯರು ಎಷ್ಟು ಹೂಡಿಕೆಯನ್ನು ತೆಗೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ನೋಡೋಣ. ನೋಡಿ ಸ್ನೇಹಿತರೆ, ವಿದೇಶಿಯರು 11,756 ಕೋಟಿಯಷ್ಟು ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಮಾಡಿದ್ದಾರೆ ಷೇರುಗಳನ್ನು. DIS ಅಂದರೆ ಡೊಮೆಸ್ಟಿಕ್ ದವರು 8,718 ಕೋಟಿಯನ್ನು ಖರೀದಿ ಮಾಡಿದ್ದಾರೆ. ಅಂದರೆ 10-12% ಇನ್ನೂ ಖರೀದಿ ಆಗಿಲ್ಲ ಸ್ನೇಹಿತರೆ. ಅದಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಇಳಿಕೆಯಾಗಿದೆ. ಇದಕ್ಕೆ FOMC ಮೀಟಿಂಗ್ ಆದರೆ ಸ್ನೇಹಿತರೆ ನಮ್ಮ ಷೇರು ಮಾರುಕಟ್ಟೆ ಏರಿಕೆಯಾಗುವ ಸಾಧ್ಯತೆ ಇದೆ. FOMC ಮೀಟಿಂಗ್ ಅಂದರೆ ಸ್ನೇಹಿತರೆ ಅಮೆರಿಕದಲ್ಲಿ ಆಗುವ ಒಂದು ಮೀಟಿಂಗ್ ಸ್ನೇಹಿತರೆ. ಇದು ಒಂದು ಚರ್ಚೆ ನಡೆಯುತ್ತೆ ಸ್ನೇಹಿತರೆ. ಅಂದರೆ ಬಡ್ಡಿ ದರ ಕಡಿತವಾಗುತ್ತೆ ಸ್ನೇಹಿತರೆ. ಇದರಿಂದ ಬಡ್ಡಿ ದರವನ್ನು ಕಡಿತವಾದರೆ ವಿದೇಶಿಯರು ತಮ್ಮ ಹೂಡಿಕೆಯನ್ನು ಭಾರತದಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ. ಆದ ಕಾರಣ ಷೇರು ಮಾರುಕಟ್ಟೆಯು ಏಳುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಸ್ನೇಹಿತರೆ ಇಲ್ಲಿ ವಿದೇಶಿಯರು ಹೂಡಿಕೆಯನ್ನು ತೆಗೆದುಕೊಂಡಿದ್ದು ಒಂದು ಕಾರಣವಾದರೆ FOMC ಮೀಟಿಂಗ್ ಇನ್ನೂ ಆಗದಿರುವುದು ಇನ್ನೊಂದು ಕಾರಣವೇನೆಂದರೆ RBI ರೇಟ್ ಕಟ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಬಡ್ಡಿ ದರವನ್ನು ಇನ್ನೂ ಕಡಿತವಾಗಿಲ್ಲ ಸ್ನೇಹಿತರೆ. ಆದ ಕಾರಣ ಮಾರುಕಟ್ಟೆಯಲ್ಲಿ ಇಳಿಕೆಯಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಜಯಪ್ರಕಾಶ್ ಪವರ್ ಸ್ನೇಹಿತರೆ 2 ದಿನದಲ್ಲಿ ₹3 ಏರಿಕೆಯಾಗಿದೆ ಸ್ನೇಹಿತರೆ. ₹3 ಏರಿಕೆಯಾಗಿದೆ. ನೋಡಿ ಸ್ನೇಹಿತರೆ, ನಾನು ಮೊನ್ನೆ ಹಳೆ ವಿಡಿಯೋದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ. ಆದರೆ ಇದರ ಸಪೋರ್ಟ್ ಲೆವೆಲ್ ಅನ್ನು ನಿಮಗೆ ಹೇಳಿದ್ದೆ. ಆದರೆ ಯಾರಾದರೂ ಖರೀದಿಯಾಗಿದ್ದರೆ ಅವರು ಲಾಭದಲ್ಲಿ ಇರುತ್ತಾರೆ ಸ್ನೇಹಿತರೆ. ಆ ವಿಡಿಯೋ ನೋಡದಿದ್ದರೆ ನೀವು ಇಲ್ಲಿ ಐ ಬಟನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೇ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಮತ್ತು ಕೆಳಗೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕನ್ನು, ಈ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೇ ಹೋಗಿ ನೀವು ನೋಡಬಹುದು ಸ್ನೇಹಿತರೆ. ಈ ಷೇರಿನ ಬೆಲೆಯು ₹20 ದಾಟುವ ಸಾಧ್ಯತೆ ಇದೆ ಎಂದು ಹಲವು ತಜ್ಞರು ಹೇಳುತ್ತಿದ್ದಾರೆ ಸ್ನೇಹಿತರೆ. ನೋಡೋಣ ನಾಳೆ ದಿವಸ ಈ ಷೇರಿನ ಬೆಲೆ ಏನಾಗುತ್ತೆ ಎಂಬುದರ ಬಗ್ಗೆ ನೋಡೋಣ ಸ್ನೇಹಿತರೆ. ಎರಡನೇ ಷೇರವಾದ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಸ್ನೇಹಿತರೆ. ಈ ಷೇರಿನ ಬಗ್ಗೆಯೂ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಇದು ₹38 ಇತ್ತು ಸ್ನೇಹಿತರೆ ಚರ್ಚೆ ಮಾಡಿದಾಗ. ಇವಾಗ ನೋಡಿ ಸ್ನೇಹಿತರೆ ₹4.80 ಏರಿಕೆಯಾಗಿದೆ ಸ್ನೇಹಿತರೆ. ಇದರ ಬೆಲೆಯು ₹45 ತಲುಪಬಹುದೆಂದು ಅನೇಕ ತಜ್ಞರು ಹೇಳುತ್ತಿದ್ದಾರೆ ಸ್ನೇಹಿತರೆ. ಆ ವಿಡಿಯೋ ನೋಡದಿದ್ದರೆ ಇಲ್ಲಿ ಐ ಬಟನ್ನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇನೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋದ ಲಿಂಕನ್ನು ಕೊಟ್ಟಿರುತ್ತೇನೆ, ಚೆಕ್ಔಟ್ ಮಾಡಿ ಸ್ನೇಹಿತರೆ. ಇನ್ನೊಂದು ಕಂಪನಿಯಾದ ಇನ್ಫಾಬೀಮ್ ಅವೆನ್ಯೂಸ್, ಈ ಷೇರಿನ ಬೆಲೆಯು ₹27.23 ಇದೆ. ಈ ಕಂಪನಿಯು ಆನ್ಲೈನ್ ಪೇಮೆಂಟ್ ಮುಖಾಂತರ ಹಣವನ್ನು ವರ್ಗಾಯಿಸುವ ವ್ಯವಹಾರವನ್ನು ಮಾಡುತ್ತದೆ. AI ಇದರ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಕಂಪನಿಯ ಬೆಲೆಯು ₹27.23 ಇದೆ ಸ್ನೇಹಿತರೆ. ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಏನು ಹೇಳುತ್ತೆ ಅಂದರೆ
ಇದರ ಬೆಲೆಯು 20-90 ರೂಪಾಯಿ ಹೋಗುವ ಸಾಧ್ಯತೆ ಇದೆ ಎಂದು ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಹೇಳುತ್ತದೆ ಸ್ನೇಹಿತರೆ. ಮುಂದಿನ ದಿನಮಾನಗಳಲ್ಲಿ ಇದರ ಬೆಲೆಯು 75 ರೂಪಾಯಿ ದಾಟುವ ಸಾಧ್ಯತೆ ಇದೆ ಎಂದು ಅನೇಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ. ಆದ ಕಾರಣ ನೀವು ಹೂಡಿಕೆ ಮಾಡಬೇಕಾದರೆ ನಿಮ್ಮ ಸೆಬಿ ರಿಜಿಸ್ಟರ್ ಸಲಹೆಗಾರರೊಂದಿಗೆ ಚರ್ಚಿಸಿ ಇವು 3 ಷೇರುಗಳಲ್ಲಿ ಹೂಡಿಕೆ ಮಾಡಿ ಸ್ನೇಹಿತರೆ. ನಾವು ಯಾವುದಕ್ಕೆ ಹೂಡಿಕೆ ಅಥವಾ ಖರೀದಿ ಅಥವಾ ಮಾರಾಟದ ಬಗ್ಗೆ ಸಲಹೆಯನ್ನು ನೀಡುವುದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ.